ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡದ ಶಬ್ದಾರ್ಥಗಳನ್ನು ಮುಂದುವರಿಸೋಣ. ಅಂಕುರಿಸು ಅಂತಂದ್ರೆ ಏನು? ಮೊಳಕೆಯಾಗು, ಚಿಗುರು, ನವಿರೇಳು, ಏಳಿಗೆ ಒಂದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಕುಶ ಅಂತಂದ್ರೆ ಏನು? ಆನೆಯನ್ನು ನಡೆಸುವಾಗಲೂ ಹದ್ದಿನಲ್ಲಿಡಲು ಶಿಕ್ಷಿಸುವಾಗಲೂ ಉಪಯೋಗಿಸುವ ಒಂದು ಲೋಹದ ಸಾಧನ, ಒಂದು ಆಯುಧ, ಹಿಡಿತ ಅಂತಂದೇಳಿ ಅರ್ಥ ಕೊಡುತ್ತಾ. ಅಂಕೆ ಅಂತಂದ್ರೆ ಏನು? ಬಳಿಯುವಿಕೆ, ಆಜ್ಞೆ, ಹತೋಟಿ, ದರ್ಪ, ಸಂಖ್ಯೆಯನ್ನು ಬರಹದಲ್ಲಿ ತೋರಿಸುವ ಚಿಹ್ನೆ, ಎಣಿಕೆ, ಗುರುತು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಗ ಅಂತಂದರೆ ರೀತಿ, ದೇಹ, ಭಾಗ, ಅವಯವ, ಒಂದು ದೇಶ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಗಚಿತ್ತ ಅಂತಂದ್ರೇನು? ಪಾರಿತೋಷಕವಾಗಿ ತನ್ನ ಮೈಮೇಲಿನಿಂದ ತೆಗೆದುಕೊಡುವ ವಸ್ತ್ರ, ಆಭರಣ ಅಥವಾ ಇತ್ಯಾದಿ ಅಂತಂದೇಳಿ ಅರ್ಥ ಕೊಡುತ್ತಾ. ಅಂಗಚೇಷ್ಟೆ ಅಂದ್ರೆ ದೇಹದ ಚಲನೆ. ಅಂಗಜ ಅಂತಂದ್ರೇನು? ಮನ್ಮಥ. ಅಂಗಜಾವ ಅಂತಂದ್ರೇನು? ದೇಹದ ರಕ್ಷಣೆಗಾಗಿ ಏರ್ಪಡಿಸಿದ ಸರದಿಯ ಕಾವಲು. ಅಂಗಡಿ ಅಂತಂದ್ರೆ ಏನು ನೋಡ್ರಿ? ಪದಾರ್ಥಗಳನ್ನು ಮಾರುವ ಸ್ಥಳ. ಅಂಗಡಿ ಅಂತಂದ್ರೇನು? ಪದಾರ್ಥಗಳನ್ನು ಮಾಡುವ ಸ್ಥಳ. ಪದಾರ್ಥಗಳನ್ನು ಮಾಡುವಂತಹ ಸ್ಥಳಕ್ಕೆ ಏನಂತ ಕರಿತೀವಿ ನಾವು? ಅಂಗಡಿ ಅಂತ ಕರಿತೀವಿ. ಅಂಗಡಿ ಅಂತಂದ್ರೆ ಇನ್ನೂ ಏನು ಅರ್ಥ ಕೊಡ್ತವೆ? ಆಡಂಬರ ಅಂತ ಅರ್ಥ ಕೊಡುತ್ತೆ. ಹೊರಳಿನ ಕುಳಿಯೆ ಅಂತ ಅರ್ಥ ಕೊಡುತ್ತೆ. ಹೊರಳಿನ ಕುಳಿಯ ಸುತ್ತಲೂ ಇರುವ ಜಾಗ ಅಂತ ಅರ್ಥ ಕೊಡ್ತಂತ ನೋಡ್ರಿ. ಇದು ಅಂಗಡಿ. ಅಂಗಡಿಕಾರ ಅಂಗಡಿಯನ್ನು ಇಟ್ಟಿರುವವನು. ಹಳೆಗನ್ನಡದ ಅಕ್ಷರ ರ, ಅದು ಅಂಗಡಿಕಾರ ಅಂತ ಹೇಳೋದು. ಅಂಗಡಿಗೇರಿ ಅಂಗಡಿಗಳು ಇರುವ ಬೀದಿ. ಅಂಗಣ ಅಂದರೆ ಏನು ನೋಡ್ರಿ? ಮನೆಗೆ ಸೇರಿರುವ ಆವರಣದ ಬಯಲು, ಮುಂಭಾಗ. ಅಂಗದ ಅಂತಂದ್ರೇನು? ತೋಳಿನ ಬಳೆ, ವಾಲಿಯ ಮಗ. ಅಂಗದ ಅಂತ ಕರಿತೀವಲ್ಲ ನಾವು, ವಾಲಿಯ ಮಗ ಅಥವಾ ತೋಳಿನ ಬಳೆ ಅಂತ ಕರಿತೀವಿ ನಾವು. ಅಂಗನೆ ಅಂತಂದ್ರೇನು? ಹೆಂಗಸು. ಅಂಗನೆ ಅಂತಂದ್ರೇನು? ಹೆಂಗಸು. ಅಂಗ ಪ್ರದಕ್ಷಿಣೆ ಅಂದರೆ ಉರುಳು ಸೇವೆ. ಅಂಗಭೋಗ ದೇವರ ವಿಗ್ರಹಕ್ಕೆ ಪರಿಮಳ ದ್ರವ್ಯಗಳನ್ನು ಲೇಪಿಸುವ ಒಂದು ಉಪಚಾರಕ್ಕೆ ಏನಂತ ಕರಿತೀವಿ ನಾವು? ಅಂಗಭೋಗ ಅಂತ ಕರಿತೀವಿ. ಅಂಗಮರ್ಧ ಮೈಯನ್ನು ಒತ್ತುವವನು ಅಥವಾ ಮೈಯನ್ನು ಒತ್ತುವಿಕೆಗೆ ಏನಂತ ಕರಿತೀವಿ? ಅಂಗಮರ್ಧ ಅಂತ ಕರಿತೀವಿ. ಅಂಗಮರ್ದನ ಮೈ ಒತ್ತುವುದಕ್ಕೆ ಏನಂತ ಕರಿತೀವಿ? ಅಂಗಮರ್ದನ ಅಂತ ಕರಿತೀವಿ. ಅಂಗಮರ್ದಿ ಅಂದರೆ ಮೈ ಒತ್ತುವವನು. ಅಂಗಮರ್ದಿ ಅಂತಂದ್ರೆ ಏನು? ಮೈಯನ್ನು ಒತ್ತುವವನಿಗೆ ಏನಂತ ಕರಿತೀವಿ? ಅಂಗಮರ್ದಿ ಅಂತ ಕರಿತೀವಿ. ಅಂಗಮುದ್ರೆ ಶರೀರದ ರೀತಿ ಅಥವಾ ಭಂಗಿ. ಅಂಗಮುದ್ರೆಗೆ ಏನಂತ ಕರಿತೀವಿ? ಶರೀರದ ರೀತಿ ಅಥವಾ ಭಂಗಿ ಅಂತ ಕರಿತೀವಿ. ಅಂಗರಕ್ಷಕ ಮೈಗಾವಲಿನವನು. ಅಂಗರಕ್ಷಕ ಅಂತಂದ್ರೇನು? ಮೈಗಾವಲಿನವನು. ಅಂಗರಚನೆ ಅಂತಂದ್ರೇನು? ಅವಯವಗಳ ರಚನೆ ಅಥವಾ ವ್ಯವಸ್ಥೆ. ಸಂವಿಧಾನದ ರಚನೆ ಅಥವಾ ವ್ಯವಸ್ಥೆ. ಸಂವಿಧಾನ ರಚನೆ ವ್ಯವಸ್ಥೆ. ಅವಯವಗಳ ರಚನೆ ವ್ಯವಸ್ಥೆಗೆ ಏನಂತ ಕರಿತೀವಿ? ಅಂಗರಚನೆ ಅಂತ ಕರಿತೀವಿ. ಅಂಗರಾಗ ಅಂತಂದ್ರೇನು? ಸುಗಂಧ ಲೇಪನ ದ್ರವ್ಯಕ್ಕೆ ಏನಂತ ಕರಿತೀವಿ ನಾವು? ಅಂಗರಾಗ ಅಂತ ಕರಿತೀವಿ. ಅಂಗಲಾಚು ಅಂತಂದ್ರೇನು? ಬೇಡು. ಇನ್ನೊಬ್ಬರ ಹತ್ರ ಏನಂತ ಕರಿತೀವಿ? ಕೇಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ಅಂಗಲಾಚು ಅಥವಾ ಬೇಡು ಅಂತ ಕರಿತೀವಿ. ಅಂಗಳ ಅನ್ನೋದಕ್ಕೆ ಏನಂತ ಕರಿತೀವಿ ನಾವು? ಅಂಗಾಣ ಅಂತ ಕರಿತೀವಿ. ನೋಡಿ ಸ್ಪರ್ಧಾರ್ಥಿಗಳೇ, ಮುಂದಿನ ಶಬ್ದಗಳನ್ನು. ಅಂಗವಟ್ಟ ಅಂತಂದ್ರೇನು? ಮೈ ಮೇಲೆ ಹೊದೆಯುವ ಬಟ್ಟೆ ಅಥವಾ ಮೈಕಟ್ಟು ಅಂತ ಅರ್ಥ. ಅಂಗವಣೆ ರೀತಿ, ಧೈರ್ಯ, ಉದ್ದೇಶ, ಬಯಕೆ, ಕಾರ್ಯ ಅಂತೇಳಿ ಅರ್ಥ ಕೊಡುತ್ತಾರೆ. ಅಂಗವಸ್ತ್ರ ಹೊದೆಯುವ ವಸ್ತ್ರ. ಅಂಗವಿಕಲ ಶರೀರದ ಯಾವುದಾದರೊಂದು ಅವಯವ ಊನವಾಗಿರುವ ವ್ಯಕ್ತಿ. ಶರೀರದ ಯಾವುದಾದರೊಂದು ಅವಯವ ಊನವಾಗಿರುವ ವ್ಯಕ್ತಿಗೆ ಏನಂತ ಕರಿತೀವಿ? ಅಂಗವಿಕಲ ಅಂತ ಕರಿತೀವಿ. ಅಂಗವಿಕಾರ ಶರೀರದ ವಿರೂಪ ಅಥವಾ ಏನು? ರೋಗ ಅಂತ ಕರಿತೀವಿ. ಅಂಗವಿಕಾರ ಎಂದರೇನು? ಶರೀರದ ವಿರೂಪ ಅಥವಾ ರೋಗ. ಅಂಗವಿದ್ಯೆ ಪ್ರಧಾನ ವಿದ್ಯೆಗೆ ಅಂಗವಾದ ವಿದ್ಯೆ ಅಥವಾ ಸಾಮುದ್ರಿಕ ಶಾಸ್ತ್ರ. ಅಂಗವಿಸು ಒಪ್ಪು, ಬಯಸು, ಸ್ವೀಕರಿಸು, ಪ್ರಯತ್ನಿಸು, ಸಾರು, ಮೇಲೆ ಬೀಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಗವೈಕಲ್ಯ ಅಂಗಹೀನತೆ. ಅಂಗಸಂಗ ಅಂತಂದ್ರೇನು? ಶಾರೀರಿಕ ಸಂಬಂಧ. ಅಂಗಸಾಧಕ ಅಂತಂದರೆ ಅಂಗಸಾಧನೆ ಮಾಡುವ ವ್ಯಕ್ತಿ. ಅಂಗಸಾಧನೆ ಅಂತಂದರೆ ವ್ಯಾಯಾಮ. ಅಂಗಹೀನ ಅಂತಂದ್ರೇನು? ಅಂಗವಿಕಲ. ಅಂಗಾತ ಅಂತಂದ್ರೇನು? ಬೆನ್ನು ಕೆಳಗಾಗಿ. ಅಂಗಾತ ಮಲ್ಕೊಳ್ಳಿ ಅಂತಂದು ಹೇಳ್ತಿರ್ತಾರೆ ನೋಡ್ರಿ ಯಾವಾಗಲೂ ಹಿರಿಯರು. ಅಂದರೆ ಬೆನ್ನು ಕೆಳಗಾಗಿ ಮಲ್ಕೋಬೇಕಂತ. ಅಂಗಾರ ಕೆಂಡ, ಇದ್ದಿಲು, ದೇವರ ಧೂಪರಾತಿಯ
ಕೆಂಡವನ್ನು ನೀರಿನಲ್ಲಿ ಆರಿಸಿ ಅದರಿಂದ ಮಾಧ್ವರು ಹಣೆಯಲ್ಲಿ ಧರಿಸುವ ಊದುವ ರೇಖೆ ಅಥವಾ ಮಂಗಳ ಗ್ರಹ ಅಂತ ಕರಿತೀವಿ. ಅಂಗಾರ ಗ್ರಹ ಅಂತ ಕರಿತೀವಲ್ಲ, ಅಂಗಾರ ಅಂತಂದ್ರೇನು ಮಂಗಳ ಗ್ರಹ. ಅಂಗಾರ ಹೋಳಿಗೆ, ಕೆಂಡದ ಮೇಲೆ ಸುಟ್ಟ ರೊಟ್ಟಿ. ಅಂಗಾರಕ ಅಂತಂದ್ರೇನು ಮಂಗಳ ಗ್ರಹ. ಅಂಗಾಲ ಅಂತಂದ್ರೇನು ಕಾಲ ಅಡಿ. ಅಂಗಿ ಅಂತಂದರೆ ಅಂಗಗಳುಳ್ಳ ಮುಖ್ಯವಾದ. ಅಂಗಿ ಅಂತಂದರೆ ಮೈಗೆ ತೊಡುವ ಉಡುಪು. ಅಂಗಿಕೆ ಅಂತಂದ್ರೇನು ಅಂಗಿ. ಅಂಗೀಕರಣ ಅಂತಂದ್ರೇನು ಒಪ್ಪಿಗೆ. ಅಂಗೀಕರಿಸು ಅಂತಂದರೆ ಸ್ವೀಕರಿಸು, ತಾಳು, ಒಪ್ಪು. ಅಂಗೀಕಾರ ಅಂತಂದ್ರೇನು ಅಂಗೀಕರಣ. ಅಂಗುಟ ಅಂತಂದ್ರೇನು ಪಾದದ ಹೆಬ್ಬೆರಳು. ಅಂಗುಟ ಅಂತಂದ್ರೆ ನೋಡ್ರಿ ಪಾದದ ಹೆಬ್ಬೆರಳು. ಅಂಗುಲ ಅಂತಂದ್ರೇನು ಬೆರಳು, 1 ಇಂಚು. ಅಂಗುಲ ಅಂತಂದ್ರೇನು ಮತ್ತು ಬೆರಳು ಗಣಿಕೆಯ. ಅಂಗುಲ ಅಂತಂದ್ರೆ ಏನು ನೋಡ್ರಿ ಬೆರಳು. ಗಜಕರ್ಣಿಕೆಯ ಗಿಡ ಅಥವಾ ಹರಿದಾಳ. ಅಂಗುಲಿತ್ರಾಣ ಅಂತಂದ್ರೆ ಏನು ನೋಡ್ರಿ ಬೆರಳು ಕಾಪು. ಅಂಗುಲಿತ್ರಾಣ ಅಂತಂದ್ರೇನು ಬೆರಳು ಕಾಪು. ಅಂಗುಲೀಯಕ ಅಂತಂದ್ರೇನು ಬೆರಳಿಗೆ ತೊಡುವ ಉಂಗುರ. ಅಂಗುಳ್ ಅಂತಂದ್ರೇನು ಕಿರುನಾಲಿಗೆಯ ಪ್ರದೇಶ. ಅಂಗುಷ್ಟ ಅಂತಂದ್ರೆ ಏನು ನೋಡ್ರಿ ಪಾದದ ಹೆಬ್ಬೆರಳು ಅಥವಾ ಹೆಬ್ಬೆರಳಿನ ಅಗಲದೆ ಅಳತೆ.